ಎಷ್ಟೋ ಜನಕ್ಕೆ ಇ.ಸಿ ಅಂದರೆ ಏನು, ಅದರಿಂದ ಏನು ಯೂಸ್ ಆಗುತ್ತೆ ಅನ್ನೋದೇ ಗೊತ್ತಿರೋಲ್ಲ. ಸೊ ಅದಕ್ಕೋಸ್ಕರ ಅಂತಲೇ ನಾವು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀವಿ. ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಇ.ಸಿ ಕನ್ನಡದಲ್ಲಿ ನಾವು ಋಣಭಾರ ಪತ್ರ ಅಂತ ಕರಿತೀವಿ. ಇದರಿಂದ ನೀವು ಪರ್ಚೇಸ್ ಮಾಡ್ತಿರೋ ಪ್ರಾಪರ್ಟಿ ಮೇಲೆ ಏನಾದರೂ ಲೋನ್ ಇದೆಯಾ, ಅಥವಾ ಆ ಪ್ರಾಪರ್ಟಿ ಮೇಲೆ ಕೇಸ್ ಇದೆಯಾ, ಅಥವಾ ಆ ಪ್ರಾಪರ್ಟಿ ಲಿಟಿಗೇಷನ್ ಇದ್ದು ಕೋರ್ಟ್ ಆರ್ಡರ್ ಇದೆಯಾ, ಅಥವಾ ಆ ಪ್ರಾಪರ್ಟಿ ಯಾರಿಂದ ಯಾರಿಗೆ ಟ್ರಾನ್ಸಾಕ್ಷನ್ ಆಗಿದೆ, ಅದ್ರ ಮೂಲ ಏನು ಅಂತೆಲ್ಲ ನೀವು ಚೆಕ್ ಮಾಡ್ಕೊಬೋದು. ಇದನ್ನ ನೆನ್ಪಿಟ್ಕೊಳ್ಳಿ, ನೀವು ಯಾವುದೇ ಪ್ರಾಪರ್ಟಿನ ಪರ್ಚೇಸ್ ಮಾಡೋಕ್ಕೂ ಮುನ್ನ ಆ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ನೀವು 25 to 30 ಇಯರ್ಸ್ ಇ.ಸಿನ ತೆಗೆದು ಚೆಕ್ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೆಯದು. 2004 ಹಿಂದೆ ನಮಗೆ ಇ.ಸಿ ಮ್ಯಾನ್ಯುಯಲಲ್ಲಿ ಸಿಕ್ತಿತ್ತು. ಆದರೆ ಸರ್ಕಾರ 2004 ನಂತರ ನಮಗೆ ಅದನ್ನ ಡಿಜಿಟಲ್ಗೆ ಕನ್ವರ್ಟ್ ಮಾಡಿಕೊಟ್ಟಿದೆ. ನಿಮ್ಗೇನಾದ್ರೂ ಇ.ಸಿ ಅವಶ್ಯಕತೆ ಇತ್ತು ಅಂದರೆ ಕಾವೇರಿ ಆನ್ಲೈನ್ ಪೋರ್ಟಲ್ನ ಯೂಸ್ ಮಾಡ್ಕೊಬೋದು. ಇಲ್ಲ ನಿಮ್ಮ ಹತ್ತಿರದ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಇ.ಸಿ ಸಿಗುತ್ತೆ. ಆದರೆ ನಿಮಗಿರೋ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ನೀವು ಟೈಮ್ ಕೊಡೋಕ್ಕಾಗ್ತಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದರೆ ನಿಮ್ಮ ಪ್ರಾಪರ್ಟಿಗೆ ಸಂಬಂಧಪಟ್ಟ ಇ.ಸಿ ವಿತಿನ್ 2 ಅವರಲ್ಲಿ ನಿಮ್ಮ ಕೈಯಲ್ಲಿರುತ್ತೆ. ಥ್ಯಾಂಕ್ ಯು.